ನಮಸ್ಕಾರ ಸ್ನೇಹಿತರೆ. ಮಮತಾ ಬ್ಯಾನರ್ಜಿ ಅವರನ್ನ ತಮ್ಮದೇ ಕ್ಷೇತ್ರ ಭವಾನಿಪುರದಿಂದ ಓಡಿಸಿ ಬಿಟ್ರ ಸುವೇಂದು ಅಧಿಕಾರಿ. ಹೌದು, ಮಮತಾ ಬ್ಯಾನರ್ಜಿ ಅವರು ನಿನ್ನೆ ರಾತ್ರಿ ಭವಾನಿಪುರ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಎಲೆಕ್ಷನ್ ಪ್ರಚಾರಕ್ಕೆ ರ್ಯಾಲಿ ಉದ್ದೇಶಿಸಿ ಮಾತಾಡೋದಕ್ಕೆ ಬಂದಿರ್ತಾರೆ. ಅಲ್ಲಿಂದ ಕೆಲವೇ ಮೀಟರ್ಗಳ ದೂರದಲ್ಲಿ ಸುವೇಂದು ಅಧಿಕಾರಿ ರ್ಯಾಲಿ ಸಹ ನಡೀತಾ ಇರುತ್ತೆ. ಸುವೇಂದು ಅಧಿಕಾರಿಯ ಮಾತಿನ ಬಾಣಗಳು ಮಮತಾ ಬ್ಯಾನರ್ಜಿಯ ಕಿವಿಗಪ್ಪಳಿಸ್ತಾ ಇರುತ್ತೆ. ಅದನ್ನ ಕೇಳಿದ ದೀದಿ ಮಧ್ಯದಲ್ಲೇ ವೇದಿಕೆ ಬಿಟ್ಟು ಹೊರ ನಡೀತಾರೆ. ಇಂತಹ ಕೈಲಾಗದ ಹೇಡಿ ಮಮತಾ ಬ್ಯಾನರ್ಜಿಯನ್ನ ಅಲ್ಪಸಂಖ್ಯಾತ ಮುಸಲ್ಮಾನರು ನಂಬಿದ್ದಾರೆ ನೋಡಿ. ಮೋದಿ ವಿರುದ್ಧ, ಯೋಗಿ ಹಿಮಂತ ಬಿಶ್ವ ಶರ್ಮಾ ವಿರುದ್ಧ ನಮ್ಮನ್ನ ಯಾರಾದ್ರೂ ಪಶ್ಚಿಮ ಬಂಗಾಳದಲ್ಲಿ ಬಚಾವ್ ಮಾಡೋರಿದ್ರೆ ಅದು ಮಮತಾ ಬ್ಯಾನರ್ಜಿ ಅಂತ ಅಲ್ಪಸಂಖ್ಯಾತರು ನಂಬಿದ್ರು. ಅವರ ನಂಬಿಕೆಗೆ ಕೊಡಲಿ ಪಟ್ಟು ಕೊಟ್ಟು ಮಮತಾ ಬ್ಯಾನರ್ಜಿ ಸುವೇಂದು ಅಧಿಕಾರಿಯ ಮಾತಿನ ಬಾಣಗಳಿಗೆ ಎದರಿ ಬಿಟ್ಟು ಅರ್ಧದಲ್ಲೇ ರ್ಯಾಲಿಯನ್ನು ನಿಲ್ಲಿಸಿ ಓಡೋಗಿದ್ದಾರೆ ವೇದಿಕೆಯಿಂದ ಇಳಿದು. ಎಲ್ಲೆಲ್ಲಾ ಸುವೇಂದು ಅಧಿಕಾರಿ ಮತ್ತು ಬಿಜೆಪಿ ಅವರನ್ನು ನೋಡ್ತಾರೋ ಮಮತಾ ಬ್ಯಾನರ್ಜಿ ಚೇಳು ಬಿಟ್ಟುಕೊಂಡವರಂತೆ ಆಡ್ತಾರೆ. ಹತಾಶೆ, ನಿರಾಶೆಯ ಮನೋಭಾವ ಕಾಡ್ತಾ ಇದೆ. ಸೋಲಿನ ಭಯ ಶುರುವಾಯ್ತಾ? ಈ ಘಟನೆ ನಡೆದಿದ್ದಾದ್ರೂ ಯಾವಾಗ? ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿ ಹೇಳ್ತೀನಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ಅನ್ನ ಬೆಂದಿದೆಯೋ ಇಲ್ಲೋ ಅಂತ ನೋಡೋದಕ್ಕೆ ಒಂದು ಅಗಳು ಸಾಕು. ಇಡೀ 294 ಪಶ್ಚಿಮ ಬಂಗಾಳದ ಕಾನ್ಸ್ಟಿಟ್ಯೂಯೆನ್ಸಿಯ ಎದೆ ಬಡಿತ ತಿಳಿಯೋದಿಕ್ಕೆ ಭವಾನಿಪುರಕ್ಕೆ ಸ್ಟೆಥೋಸ್ಕೋಪ್ ಇಟ್ರೆ ಸಾಕು. ಉಳಿದೆಲ್ಲ 294 ಪಶ್ಚಿಮ ಬಂಗಾಳದ ವಿಧಾನಸಭಾ ಕ್ಷೇತ್ರಗಳ ಹಣೆ ಬರ ಗೊತ್ತಾಗೋಗ್ಬಿಡುತ್ತೆ. ಅಮಿತ್ ಶಾ ಮತ್ತು ಮೋದಿಯ ಸ್ಟ್ರಾಟಜಿ ಹೆಂಗಿದೆ ನೋಡಿ. ಮಮತಾ ಬ್ಯಾನರ್ಜಿಯನ್ನ ಅವರದ್ದೇ ಕೋಟೆ ಭವಾನಿಪುರದಲ್ಲಿ ಕಟ್ಟಿ ಹಾಕೋದು. ಅದರಲ್ಲಿ ಆಲ್ಮೋಸ್ಟ್ ಆಲ್ ಅವರಿಬ್ರು ಸಕ್ಸಸ್ ಆಗಿ ಹೋಗ್ಬಿಟ್ಟಿದ್ದಾರೆ. ನೀವು ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಮಾಹೋಲ್ ತಿಳಿದುಕೊಳ್ಬೇಕು ಅಂದ್ರೆ ಭವಾನಿಪುರ ಕ್ಷೇತ್ರಕ್ಕೊಂದೇ ಭೇಟಿ ಕೊಟ್ರೆ ಸಾಕು. ಮಮತಾ ಬ್ಯಾನರ್ಜಿಯ ಬಾಡಿ ಲ್ಯಾಂಗ್ವೇಜ್, ಹಾವ ಭಾವ, ದಿನಚರಿ ನೋಡ್ಬಿಟ್ರೆ ಗೊತ್ತಾಗೋಗ್ಬಿಡುತ್ತೆ ಈ ಬಾರಿ ನಾನೇ ಗೆಲ್ತಾ ಇಲ್ಲ ಭವಾನಿಪುರದಲ್ಲಿ. ಆ ಮೂಲಕ ಪಶ್ಚಿಮ ಬಂಗಾಳದಾದ್ಯಂತ ಟಿಎಂಸಿ ಹೀನಾಯವಾಗಿ ಸೋಲ್ತಾ ಇರುವುದರ ಮುನ್ಸೂಚನೆ ಸಿಕ್ಕೋಗ್ಬಿಡುತ್ತೆ. ಸ್ನೇಹಿತರೆ, ಈ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಒಂದು ರ್ಯಾಲಿಯನ್ನು ಉದ್ದೇಶಿಸಿ ಮಾತಾಡ್ತಾ ಒಂದು ಮಾತು ಹೇಳಿದ್ರು. ತಮ್ಮ ಮುಂದಿರ್ತಕ್ಕಂತಹ ಜನಸಾಗರ ನಮ್ಮ ಪರವಾಗಿ ಓಟ್ ಹಾಕೋದಿಕ್ಕೆ ಬಂದಿದಾರಾ ಇಲ್ಲವಾ ಅನ್ನೋದನ್ನ ತಿಳಿಯೋದಿಕ್ಕೆ ಸುಲಭವಾದ ಮಾರ್ಗೋಪಾಯ ಇದೆ ಅಂತ ಅಟಲ್ ಬಿಹಾರಿ ವಾಜಪೇಯಿ ಹೇಳಿದ್ದು. ಅದು ರೆಡ್ ಲೈಟ್ ಮತ್ತು ಗ್ರೀನ್ ಲೈಟ್. ಮುಂದಿರ್ತಕ್ಕಂತಹ ಜನಸ್ತೋಮದ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಸಾಕು, ಎರಡು ರೀತಿಯ ಲೈಟ್ ಕಾಣುತ್ತಂತೆ. ಒಂದು ರೆಡ್ ಲೈಟ್, ಇನ್ನೊಂದು ಗ್ರೀನ್ ಲೈಟ್. ಜನರ ಕಣ್ಣಲ್ಲಿ ರೆಡ್ ಲೈಟ್ ಕಂಡ್ರೆ ಖಂಡಿತ ಶರ ಬರೆದು ಬಿಡಬಹುದು. ಇವ್ರ್ಯಾರು ನಮ್ಮ ಪಕ್ಷಕ್ಕೆ ಓಟ್ ಹಾಕೋರಲ್ಲ, ಗುಂಪಲ್ಲಿ ಗೋವಿಂದ ಅನ್ಕೊಟ್ ಬಂದಿರೋರು. ಅದೇ ನಾಯಕ ಜನರ ಕಣ್ಣಲ್ಲಿ ಗ್ರೀನ್ ಲೈಟ್ ಕಂಡ್ರೆ ಆತ್ಮವಿಶ್ವಾಸದಿಂದ ಸಭೆಯನ್ನು ಉದ್ದೇಶಿಸಿ ಮಾತಾಡಿ ಹೋಗ್ಬೋದು. ಬಂದಿರ್ತಕ್ಕಂತ ಜನ ನಮ್ಮ ಪಕ್ಷಕ್ಕೆ ಓಟ್ ಹಾಕೋರು, ನಮ್ಮ ಪಕ್ಷವನ್ನು ಗೆಲ್ಸೋದಿಕ್ಕೆ ಬಂದಿರೋದು. ಇದು ಈ ಹಿಂದೆ ವಾಜಪೇಯಿ ಹೇಳಿದ್ದ ಮಾತು. ಈಗ ಮಮತಾ ಬ್ಯಾನರ್ಜಿಯ ಬಾಡಿ ಲ್ಯಾಂಗ್ವೇಜು, ಹಾವ ಭಾವ, ನಡೆ ನುಡಿ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಸ್ಪಷ್ಟವಾಗಿ ಗೊತ್ತಾಗೋಗ್ಬಿಡುತ್ತೆ. ಮಮತಾ ಬ್ಯಾನರ್ಜಿ ಹೋದಲ್ಲೆಲ್ಲ, ಸಭೆ ಮಾಡಿದಲ್ಲೆಲ್ಲ ಜನರ ಕಣ್ಣಲ್ಲಿ ರೆಡ್ ಲೈಟ್ ನೇ ಕಾಣ್ತಾ ಇದ್ದಾರೆ. ಇದರ ಅರ್ಥ ಮುಂದೆ ಕಣ್ಮುಂದೆ ಇರ್ತಕ್ಕಂತಹ ಸೋಲು ಕಾಣ್ತಾ ಇದೆ ಮಮತಾ ಬ್ಯಾನರ್ಜಿಗೆ. ಮಮತಾ ಬ್ಯಾನರ್ಜಿಯ USB ಏನು? ಈಕೆ ಸ್ಟ್ರೀಟ್ ಫೈಟರ್, ಬೆಂಗಾಲ್ ಟೈಗರ್, ಕಮ್ಯುನಿಸ್ಟರ ಲಾಠಿ ಏಟಿಗೂ ಎದರದೆ ಅವರ ವಿರುದ್ಧ ಹೋರಾಟ ಮಾಡಿ 3.5 ದಶಕಗಳ ಕಮ್ಯುನಿಸ್ಟ್ ಆಡಳಿತವನ್ನ ಕೊನೆ ಮಾಡಿದ ಧೀರೆ, ಈ ರೀತಿ ವ್ಯಾಖ್ಯಾನಿಸಲಾಗ್ತಾ ಇತ್ತು. ಹೌದಾ? ಪಶ್ಚಿಮ ಬಂಗಾಳ ಅಂದ ತಕ್ಷಣ ಇದುವರೆಗೂ ಮಮತಾ ಬ್ಯಾನರ್ಜಿ ಒಂದ್ ಕಡೆ, ಉಳಿದಿರ್ತಕ್ಕಂಥ ಎಲ್ಲ ಪಕ್ಷಗಳು ಒಂದ್ ಕಡೆ ಸೇರ್ತಾ ಇತ್ತು. ಜನರಲ್ಲಿ ಅನುಕಂಪದ ಅಲೆಯನ್ನು ಸೃಷ್ಟಿ ಮಾಡಿ ಗೆದ್ದು ಬರ್ತಾ ಇದ್ರು ಮಮತಾ ಬ್ಯಾನರ್ಜಿ. ನೋಡಿ ನೋಡಿ, ಒಬ್ಬ ಹೆಣ್ಣು ಮಗಳನ್ನು ಎದುರಿಸೋದಿಕ್ಕೆ ಇಷ್ಟೆಲ್ಲಾ ಪಕ್ಷಗಳು ಒಗ್ಗೂಡಿದಾವೆ. ಇದೇ ಮಮತಾ ಬ್ಯಾನರ್ಜಿಯ USB ಆಗಿತ್ತು. ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡು 3 ಬಾರಿ ಗೆದ್ದಿದ್ರು ಬಂಗಾಳನ. ಹಾಗಾಗಿ ಅಲ್ಪಸಂಖ್ಯಾತರು ಸಹ ನಮ್ಮ ರಕ್ಷಣೆಯನ್ನು ಮಾಡೋರು ಯಾರಾದ್ರೂ ಇದ್ರೆ ಅದು ದೀದಿ ಅಂತ ಮಮತಾ ಬ್ಯಾನರ್ಜಿ ಬೆನ್ನಿಗೆ ನಿಂತಿದ್ರು. ಆದ್ರೆ ಈಗ ಎಲ್ಲವೂ ಉಲ್ಟಾ ಆಗೋಗಿದೆ. ಮಮತಾ ಬ್ಯಾನರ್ಜಿ ಬಿಜೆಪಿಗರ ಚುನಾವಣಾ ರ್ಯಾಲಿಯ ಬೈಕ್ ಸೌಂಡ್ ಕೇಳಿದ್ರೆ ಸಾಕು, ಮೈಯಲ್ಲಿ ಚೇಳು ಬಿಟ್ಟುಕೊಂಡವರ ರೀತಿ ತಡಬಡಾಯಿಸ್ತಾ ಇದ್ದಾರೆ, ವೇದಿಕೆ ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ. ಅದರ ಭಾಗವೇ ಭವಾನಿಪುರದಲ್ಲಿ ಸುವೇಂದು ಅಧಿಕಾರಿ ಧ್ವನಿಗೆ ಹೆದರಿ ವೇದಿಕೆ ಬಿಟ್ಟು ಓಡಿ ಹೋಗಿರೋದು. ಈಗ ಮಮತಾ ಬ್ಯಾನರ್ಜಿಯನ್ನ ನಂಬಿದ್ದ ಮುಸಲ್ಮಾನರು, ಅಲ್ಪಸಂಖ್ಯಾತರು ಕೈ ಸಿಕ್ಕಿಕೊಳ್ತಾ ಇದ್ದಾರೆ. ಈಗೇನ್ ಮಾಡೋದು? ಮಮತಾ ಬ್ಯಾನರ್ಜಿನೇ ಬಿಜೆಪಿಗೆ ಎದುರಿ ಓಡಿ ಹೋದ್ಮೇಲೆ ನಮ್ಮನ್ನು ಬಚಾವ್ ಮಾಡೋರು ಯಾರು? ಸ್ನೇಹಿತರೆ, ಇದು ಬಿಜೆಪಿಯ ಟ್ರಾಪ್. ಮಮತಾ ಬ್ಯಾನರ್ಜಿ ಅಂತ ದೊಡ್ಡ ನಾಯಕಿಯನ್ನ ಒಂದೇ ಒಂದು ಕ್ಷೇತ್ರದಲ್ಲಿ ಕಾನ್ಸಂಟ್ರೇಟ್ ಮಾಡುವಂತೆ ಮಾಡಿ ಅಲ್ಲೇ ಕಟ್ಟಿ ಹಾಕಿ ಬಂಗಾಳನ ಗೆಲ್ಲೋ ತಂತ್ರ. ಈ ಟ್ರಾಪ್ ಅಲ್ಲಿ ಮಮತಾ ಬ್ಯಾನರ್ಜಿ ಬಿದ್ದೋಗಿದ್ದಾರೆ. ನೀವು ಅಬ್ಸರ್ವ್ ಮಾಡಿ, ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಮಮತಾ ಬ್ಯಾನರ್ಜಿ ಬಂಗಾಳದ ಬೇರೆ ಬೇರೆ ಕಡೆ ಪ್ರಚಾರಕ್ಕೆ ಹೋಗಿರ್ತಾರೆ. ಸಂಜೆ ಆಗ್ತಾ ಇದ್ದಂತೆ ಬ್ಯಾಕ್ ಟು ಪೆವಿಲಿಯನ್ ಭವಾನಿಪುರಕ್ಕೆ ಬರ್ಬೇಕಾಗತ್ತೆ.
ಮಧ್ಯಾಹ್ನದಿಂದ ರಾತ್ರಿ ಮಧ್ಯರಾತ್ರಿವರೆಗೂ ಭವಾನಿಪುರದಲ್ಲಿ ಪ್ರಚಾರ ಮಾಡೋ ಪರಿಸ್ಥಿತಿ ಬಂದಿದೆ ಒಬ್ಬ ಸಿಎಂ ಮಮತಾ ಬ್ಯಾನರ್ಜಿಗೆ. ಅಂದ್ರೆ ಮಮತಾ ಬ್ಯಾನರ್ಜಿ ಒನ್ ಅಂಡ್ ಓನ್ಲಿ ಸೂಪರ್ ಸ್ಟಾರ್ ಕ್ಯಾಂಪೈನರ್ ಟಿಎಂಸಿ ನಲ್ಲಿ ಅವರನ್ನೇ ಒಂದೇ ಒಂದು ಕ್ಷೇತ್ರ, ಅದು ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಕಟ್ಟಿ ಹಾಕಿದೆ ಬಿಜೆಪಿ. ವಿಷಯ ಕಂಪ್ಲೀಟ್ ಏನು ಅಂತ ಹೇಳ್ತೀನಿ. ಭವಾನಿಪುರ ಸಭೆಯನ್ನು ಉದ್ದೇಶಿಸಿ ಮಮತಾ ಬ್ಯಾನರ್ಜಿ ಮಾತಾಡ್ಬೇಕಾಗಿತ್ತು. ಅಲ್ಲಿಂದ ಕೆಲವೇ ಮೀಟರ್ಗಳ ಅಂತರದಲ್ಲಿ ಸುವೇಂದು ಅಧಿಕಾರಿ ಭರ್ಜರಿ ಭಾಷಣ ಮಾಡ್ತಾ ಇದ್ರು. ಅಲ್ಲಿ ಸುವೇಂದು ಅಧಿಕಾರಿ ಮಾತಾಡ್ತಾ ಇದ್ದ ಪ್ರತಿಯೊಂದು ಶಬ್ದ ಈ ಕಡೆ ವೇದಿಕೆ ಮೇಲೆ ಮಾತಾಡೋದಕ್ಕೆ ನಿಂತಿದ್ದ ಮಮತಾ ಬ್ಯಾನರ್ಜಿ ಕಿವಿಗೆ ಅಪ್ಪಳಿಸ್ತಾ ಇತ್ತು. ಅದು ಇನ್ನೊಂದ್ ಕಡೆಯಿಂದ ಬಾಣದ ರೀತಿ ಮಮತಾ ಬ್ಯಾನರ್ಜಿಗೆ ತಿವಿತಾ ಇತ್ತು. ಆ ಕಡೆಯಿಂದ ಸುವೇಂದು ಅಧಿಕಾರಿ ಹೇಳ್ತಾರೆ, ಭವಾನಿಪುರದ ಈ ಸೀಟು ಮಿನಿ ಹಿಂದೂಸ್ತಾನ, ಇಲ್ಲಿ ಅಸ್ಸಾಂನವರು, ಪಶ್ಚಿಮ ಬಂಗಾಳದವರು, ಗುಜರಾತಿಗಳು, ಉತ್ತರ ಭಾರತದವರು, ದಕ್ಷಿಣ ಭಾರತದವರು ಎಲ್ಲ ಜನ ಇದ್ದಾರೆ, ಬಂಗಾಳ ಎಲ್ರಿಗೂ ಸೇರಿತ್ತು. ಇನ್ನು ಮುಂದುವರೆದು ಸುವೇಂದು ಅಧಿಕಾರಿ ಏನ್ ಹೇಳ್ತಾರೆ ಗೊತ್ತಾ, ಮಮತಾ ಬ್ಯಾನರ್ಜಿಗೆ ಮಿಯಾ ಮುಸಲ್ಮಾನರನ್ನ ಕಂಡ್ರೆ ಪ್ರೀತಿ, ಅದರಲ್ಲೂ ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಬಂದಿರತಕ್ಕಂತಹ ಅಲ್ಪಸಂಖ್ಯಾತರನ್ನ ಕಂಡ್ರೆ ಪ್ರೀತಿ. ಈ ರೀತಿ ಟಾಂಗ್ ಕೊಡ್ತಾ ಇದ್ರೆ ಈ ಕಡೆ ಇನ್ನೊಂದು ವೇದಿಕೆಯಲ್ಲಿ ನಿಂತಿದ್ದ ದೀದಿಗೆ ಈ ಶಬ್ದಗಳು ಕರ್ಣ ಕಠೋರ ಆಗುತ್ತೆ. ಅಕ್ಷರ ಸಹ ದೀದಿ ಫ್ರಸ್ಟ್ರೇಟ್ ಆಗ್ತಾರೆ. ಇನ್ನೂ ಶಾಕಿಂಗ್ ಏನ್ ಗೊತ್ತಾ, ಮಮತಾ ಬ್ಯಾನರ್ಜಿಯ ಸಭೆಗೆ ಬಂದಿದ್ದ ಜನರ ಸಂಖ್ಯೆ ಕೆಲವೇ ನೂರು. ಇನ್ನೊಂದ್ ಕಡೆ ಸುವೇಂದು ಅಧಿಕಾರಿಯ ಸಭೆ ತುಂಬಿ ತುಳುಕ್ತಾ ಇತ್ತು, ಸಾವಿರಾರು ಜನ ಬಂದಿದ್ರು. ನೆನ್ಪಿಟ್ಕೊಳ್ಳಿ, ಈ ಸಭೆ ನಡೀತಾ ಇದ್ದಿದ್ದು ರಾತ್ರಿ. ಸಹಜವಾಗಿ ಇದೆಲ್ಲ ಮಮತಾ ಬ್ಯಾನರ್ಜಿಗೆ ಚುಚ್ಚುತ್ತೆ, ಇರಿಟೇಟ್ ಆಗ್ತಾರೆ, ಫ್ರಸ್ಟ್ರೇಟ್ ಆಗ್ತಾರೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಕೈ ಮುಗಿದು ಜನರಿಗೆ ಕ್ಷಮೆ ಯಾಚನೆ ಮಾಡಿ, ನನಗೆ ಮಾತಾಡೋದಕ್ಕೆ ಆಗ್ತಾ ಇಲ್ಲ, ಪಕ್ಕದಲ್ಲಿ ಸುವೇಂದು ಅಧಿಕಾರಿಯ ಶಬ್ದಗಳು ಡಿಸ್ಟರ್ಬ್ ಮಾಡ್ತಾ ಇದಾವೆ ಅಂತ ಹೇಳಿ ವೇದಿಕೆ ಬಿಟ್ಟು ಹೊರ ನಡೀತಾರೆ ಮಮತಾ ಬ್ಯಾನರ್ಜಿ. ಮಮತಾ ಬ್ಯಾನರ್ಜಿಯ ತಾಕತ್ತಿರೋದೇ ಸೆಕೆಂಡ್ ಫೇಸ್ ಅಲ್ಲಿ. ಈ ಎರಡನೇ ಹಂತದ ಚುನಾವಣೆಯಲ್ಲೇ ಕಳೆದ ಬಾರಿ ಮಮತಾ ಬ್ಯಾನರ್ಜಿ 140ಕ್ಕೂ ಹೆಚ್ಚು ಸೀಟ್ಗಳನ್ನ ಗೆದ್ದಿದ್ರು. ಈಗ ಎಲೆಕ್ಷನ್ ಪ್ರಚಾರನೇ ಕಂಪ್ಲೀಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಟಿಎಂಸಿಯ ಖ್ಯಾತ ನಾಯಕರು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ, ನೀವು ಅನುವ್ರತ ಮಂಡಲ್ ಮಾತು ಕೇಳಿರ್ಬೋದು, ಟಿಎಂಸಿಗೆ ಈ ಬಾರಿ ಎರಡನೇ ಫೇಸ್ ಅಲ್ಲಿ 15ರಿಂದ 20 ಸೀಟ್ ಅಷ್ಟೇ ಬರೋದು ಅಂತ. ಬಿಜೆಪಿ ಅವರು ಇದನ್ನೇ ತೋರಿಸಿ ಪ್ರಚಾರ ಮಾಡ್ತಾ ಇದ್ದಾರೆ, ನೋಡಿ ನಿಮ್ಮವರೇ ಹೇಳ್ತಾ ಇದ್ದಾರೆ ಟಿಎಂಸಿ ಸೋಲ್ತಾ ಇದೆ ಅಂತ. ಇದು ಟಿಎಂಸಿ ಆತ್ಮವಿಶ್ವಾಸಕ್ಕೆ ಪೆಟ್ಟು ಕೊಡ್ತಾ ಇರೋದು. ದುರದೃಷ್ಟ ನೋಡಿ, ಕಲ್ಕತ್ತಾದಲ್ಲಿ ನನ್ನನ್ನ ಬಚಾವ್ ಮಾಡಿ ಅಂತ ಮಮತಾ ಬ್ಯಾನರ್ಜಿ ಯಾರನ್ನ ಕರೆದು ಪ್ರಚಾರ ಮಾಡಿಸ್ತಾ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್, ತೇಜಸ್ವಿ ಯಾದವ್ ಅವರನ್ನು ಕರೆಸಿ ಪ್ರಚಾರ ಮಾಡ್ತಾ ಇರೋದು. ಇಬ್ಬರ ಸಾಧನೆ ಏನು ಪಾಲಿಟಿಕ್ಸ್ ನಲ್ಲಿ, ಆಲ್ಮೋಸ್ಟ್ ಆಲ್ ಝೀರೋ ಆಗೋಗಿದೆ. ಈಗ ದಿಲ್ಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಸೋತು ಸುಣ್ಣಾಗೋಗಿದ್ದಾರೆ. ಮೊನ್ನೆ ತಾನೇ ಪಂಜಾಬ್ನ 10 ಎಂಪಿಗಳ ಪೈಕಿ 7 ಎಂಪಿಗಳು ಬಿಜೆಪಿ ಜಾಯಿನ್ ಆಗಿದ್ದಾರೆ. ಆಲ್ಮೋಸ್ಟ್ ಆಲ್ ಪಂಜಾಬ್ ಅಲ್ಲೂ ಆಮ್ ಆದ್ಮಿ ಪಾರ್ಟಿ ಖತಮ್. ಇನ್ನೊಂದ್ ಕಡೆ ಬಿಹಾರದಲ್ಲಿ ಮೊನ್ನೆ ನಡೆದಂತ ಎಲೆಕ್ಷನ್ ನಲ್ಲಿ 25 ಸೀಟ್ ಗೆದ್ದಿದ್ದು ತೇಜಸ್ವಿ ಯಾದವ್. 1 ಸೀಟ್ ಏನಾದ್ರೂ ಕಡಿಮೆ ಬಂದಿದ್ರು ಅಧಿಕೃತ ವಿರೋಧ ಪಕ್ಷದ ಸ್ಥಾನನೂ ಸಿಗ್ತಾ ಇರ್ಲಿಲ್ಲ. ಇಂತಹ ಸೋತು ಸುಣ್ಣಾಗಿರ್ತಕ್ಕಂತ ಇಬ್ಬರು ನಾಯಕರನ್ನ ಕರೆಸಿ ತಮ್ಮ ಪರ ಪ್ರಚಾರ ಮಾಡಿಸ್ಕೊಳ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ. ಇನ್ನ ರಿಸಲ್ಟ್ ವೆಸ್ಟ್ ಬೆಂಗಾಲ್ದು ಏನಾಗಿರಬಹುದು ನೀವೇ ಯೋಚನೆ ಮಾಡಿ. ಹೆಂಗಿದೆ ನೋಡಿ ಮಮತಾ ಬ್ಯಾನರ್ಜಿಯ ಹಿಪೋಕ್ರಸಿ, ದ್ವಂದ್ವ ನೀತಿ. ಮೋದಿ ಮತ್ತು ಅಮಿತ್ ಶಾ ವೆಸ್ಟ್ ಬೆಂಗಾಲ್ಗೆ ಪ್ರಚಾರ ಮಾಡೋದಕ್ಕೆ ಬಂದ್ರೆ ಹೊರಗಿನವರಂತೆ. ದಿಲ್ಲಿಯ ಅರವಿಂದ್ ಕೇಜ್ರಿವಾಲ್, ಬಿಹಾರದ ಲಾಲೂ ಪ್ರಸಾದ್ ಯಾದವ್ ಪುತ್ರ ತೇಜಸ್ವಿ ಯಾದವ್ ಮಮತಾ ಬ್ಯಾನರ್ಜಿ ಪರ ಪ್ರಚಾರಕ್ಕೆ ಬಂದ್ರೆ ಇವ್ರು ಹೊರಗಿನವರಲ್ವಾ. ಮಜಾ ಏನಪ್ಪಾ ಅಂದ್ರೆ, ಈ ಬಾರಿ ಮಮತಾ ಬ್ಯಾನರ್ಜಿ ಕಳೆದ ಬಾರಿ ಗೆದ್ದಂತಹ 78 ಸಿಟ್ಟಿಂಗ್ MLA ಗಳಿಗೆ ಟಿಕೆಟ್ ಕೊಟ್ಟಿಲ್ಲ. ಅವರೆಲ್ಲ ಈಗ ಅವರವರ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವಿಗೆ ಶ್ರಮ ವಹಿಸ್ತಾ ಇದ್ದಾರೆ. ಇನ್ನ ಟಿಎಂಸಿಗೆ ನೀರು, ನೆರಳು, ಅನ್ನ, ಆಹಾರ ಎಲ್ಲವೂ ಆಗಿದ್ದ ಐಪ್ಯಾಕ್ ಸಂಪೂರ್ಣ ಬಂದ್ ಆಗಿದೆ. ನೀಲನಕ್ಷೆ ರೆಡಿ ಮಾಡುವ ಸಂಸ್ಥೆನೇ ಬಂದ್ ಆದ್ಮೇಲೆ ಕೈ ಕಟ್ ಬಾಯಿ ಮುಚ್ಚನ್ನೋ ಪರಿಸ್ಥಿತಿ ಆಗಿದೆ ಟಿಎಂಸಿದು. ಮುಂದಿನ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀನಿ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.